ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಏಪ್ರಿಲ್ 1ರಂದು ನಾಪೋಕ್ಲುವಿನಲ್ಲಿ ಬೃಹತ್ ಹಿಂದೂ ಜನಜಾಗೃತಿ ಸಮಾವೇಶ ನಡೆಯಲಿದೆ ಎಂದು ಹಿಂದೂ ಸುರಕ್ಷಾ ಸಮಿತಿಯ ನಾಪೋಕ್ಲು ಸಂಚಾಲಕ ಲವ ನಾಣಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಅಂದು ಬೆಳಿಗ್ಗೆ 10 ಗಂಟೆಗೆ ನಾಪೋಕ್ಲು ಹಳೆ ತಾಲೂಕು ಜಂಕ್ಷನ್ನಿಂದ ಜಾಥಾ ನಡೆಯಲಿದೆ. ನಂತರ ಮಾರುಕಟ್ಟೆ ಆವರಣದಲ್ಲಿ ಜನಜಾಗೃತಿ ಸಭೆಯನ್ನು ಏರ್ಪಡಿಸಲಾಗಿದೆ ಎಂದರು. ಹಲ್ಲೆ ಮಾಡುವಂಥದ್ದು ಈ ಒಂದು ಮುಸ್ಲಿಂ ದುಷ್ಕರ್ಮಗಳಿಗೆ ಮಾಮೂಲಿಯಾಗಿಬಿಟ್ಟಿದೆ. ಯಾಕೆಂದ್ರೆ ಮೊನ್ನೆ ಒಂದು 27ನೇ ತಾರೀಕು ನಡೆದಂಥ ಘಟನೆಯನ್ನು ನಾವು ಪ್ರತಿಭಟನೆ ಮೂಲಕ ನಾವು ಒಂದು ಕಾರ್ಯರೂಪಕ್ಕೆ ಮಾಡಿದ್ದೀವಿ, ಬಂದೋಬಸ್ತ್ ಮಾಡಲಿಕ್ಕೆ ಮಾಡಿದ್ದೀವಿ. ಆದರೆ ನಾಪೋಕ್ನಲ್ಲಿ ಇದು ದಿನನಿತ್ಯ ನಡೆಯುವಂಥ ವ್ಯವಹಾರ. ಯಾವುದೊಂದು ವಾಹನ ಫಾಸ್ಟ್ ಆಗಿ ಹೋಗಿ ಆ ಕಡೆ ಚಿಕ್ಕ ಚಿಕ್ಕ ಅಪಘಾತಗಳಾದ ತಕ್ಷಣ 108 ಜನರು ಸೇರಿಕೊಂಡು ಒಂದು ಸ್ಟೇಷನ್ಗೆ ಗುತ್ತಿಗೆ ಹಾಕಿ ಇಲ್ಲಿ ಒಂದು ಹಿಂದೂ ಬಾಂಧವರಿಗೆ ಅಥವಾ ನಮ್ಮ ಎಲ್ಲ ಅಣ್ಣತಮ್ಮರಿಗೆ ಹೊಡೆಯುವಂಥ ಕೆಲಸವನ್ನು, ಹಲ್ಲೆ ಮಾಡುವಂಥ ಕೆಲಸವನ್ನು ದಿನನಿತ್ಯ ಆಗ್ತಾ ಇದೆ. ಕೆಲವರು ಮಾನಕ್ಕೆ ಹಚ್ಚಿ ಈ ಒಂದು ಕಾನೂನಿಗೆ ಎದುರ್ಕೊಂಡು ಇದರ ಸಾಹಸೇ ಬೇಡ ಅಂತ ಹೇಳಿ ಸುಮ್ಮನೆ ಕೂರುವಂಥದ್ದು ವ್ಯವಸ್ಥೆ ಆಗ್ತಾ ಇದೆ. ಇದರಿಂದಾಗಿ ಭಯದ ವಾತಾವರಣವನ್ನು ನಾಪೋಕ್ನಲ್ಲಿ ಮಾತ್ರ ನಿರ್ಮಾಣ ಆಗಿದೆ. ಯಾಕೆ ಹೀಗೆ ನಿಮ್ಗೆ ಗೊತ್ತಿರಬಹುದು. ಇಲ್ಲೇ ಇದೇ ವೇದಿಕೆಯಲ್ಲಿ ಇಸ್ಮಾಯಿಲ್ ಅಂತಕ್ಕಂಥ ವ್ಯಕ್ತಿ ಒಂದು ಪಕ್ಷದ ಬ್ಲಾಕ್ ಅಧ್ಯಕ್ಷ, ಅವರ ಮಗ ನೇರ ಸಾಮೀಲಾಗಿದ್ದಾನೆ. ಅದರ ಜೊತೆಗೆ ಅವ್ರು ಬಂದು ಇಲ್ಲಿ ಅಂದ್ರೆ ನಮ್ಮ ಮಗ ಅದು ಇಲ್ಲ, ನನ್ನ ಮಗ ಸಾಮೀಲಾಗಿಲ್ಲ ಅಂತ ಹೇಳಿ ನಾವು ಸಾಕ್ಷಿ ಸಮೇತ ಪ್ರೂವ್ ಆಗಿ ಅದು ಸಹ ಇಲ್ಲಿ ಒಂದು ಅವರೊಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಬಂದು ಸಮೀಕರಣವಂತ ವ್ಯವಸ್ಥೆ ಆಗಬೇಕಾಗಿದೆ. ಸಾಮರಸ್ಯ, ಕೋಪ ಸಾಮರಸ್ಯ ಯಾಕೆ ಬೆಳಿಬೇಕು, ಅವರೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಆದರೂ ಸಹ ಅವರು ಅದನ್ನ ಇದು ಸಾಧಿಸುವಂತ ಕೆಲಸವನ್ನು ಮಾಡಿದರೆ, ಸಮರ್ಥನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ದುಃಖದ ವಿಚಾರ ಎಂದರೆ ನಾಪೋಕ್ಲಿನ ಜಮಾಯಿತಿನ ಅಧ್ಯಕ್ಷ ಹಾಗೂ ಅವರ ಸಮಿತಿಯವರು ಬಂದು ಸಹ ಇದರ ಸಮರ್ಥನೆಯಲ್ಲಿ ತರ್ಕೊಂಡಿದ್ದಾರೆ. ಯಾಕೆಂದ್ರೆ ಮುಖ್ಯ ಆರೋಪಿ ಒಬ್ಬ ಇದ್ದಾನೆ, ಅವನು ಆ ಅಧ್ಯಕ್ಷನ ಅಕ್ಕನ ಮಗ ಏನು ಆಗ್ಬೇಕು ನೆಂಟರು ಸ್ವಂತ. ಆ ಕಾರಣಕ್ಕೆ ಅವರು ಸಹ ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಎಲ್ಲೂ ಸ್ವಾಮಿ ಸಾಮರಸ್ಯ, ಎಲ್ಲಿ ನಾವು ಧರ್ಮಗಳು ಸಾಮರಸ್ಯದಿಂದ ಸೌರಭ್ಯದಿಂದ ಇರುವಂತಹ ಚಾನ್ಸಸ್ ಹೇಗಿದೆ, ಇದನ್ನು ನಾವು ತಿಳ್ಕೊಳ್ಬೇಕಲ್ಲ. ಈ ಸಮರ್ಥನೆ ಮಾಡುವಂತ ವಿಚಾರ ಬಂದಾಗ ನಮ್ಗೆ ಗೊತ್ತಿದೆ, ಇಲ್ಲಿ ಯಾರಾದ್ರೂ ಒಂದು ಘಟನೆ ನಡೆದಾಗ ಸಭ್ಯ ಸಮಾಜ ಏನ್ ಮಾಡ್ಬೇಕು ಅಂತ ಖಂಡನೆ ಮಾಡಬೇಕು ಅಲ್ವಾ. ನಾಪೋಕ್ನಲ್ಲಿ 60 ಮುಸ್ಲಿಂ ಸಂಘಗಳಿದ್ದಾವೆ, ಕೊಡಗಿನಲ್ಲಿ ಸಹ ಸಂಘಗಳಿದ್ದಾವೆ, ಮುಸ್ಲಿಂ ಸಮಾಜ ಇದೆ. ಅಥವಾ ಕೊಟ್ಟಮಡಿ ಇರ್ಬೋದು, ನಾಪೋಕ್ಲು ಇರ್ಬೋದು, MM ಇರ್ಬೋದು, ಕೊಳಕೇರಿ, ಕುಂಜಿಲ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಜಮಾಯಿತಿಗಳು ನಮ್ಮ ಏರಿಕೆ ಬರುವಂಥ ನಾಪೋಕ್ಲು ನಾಡಿಗೆ ಅವ್ರನ್ನ ಖಂಡನೆ ಮಾಡಬೇಕು. ಇಲ್ಲಿಯವರೆಗೆ ಯಾವ ರೀತಿ ವಿಷಾದವನ್ನು ಸಹ ವ್ಯಕ್ತಪಡಿಸಿಲ್ಲ. ಇದರ ಅರ್ಥ ಏನೆಂದರೆ, ನಾವೆಲ್ಲರೂ ಈಗ ಒಂದು ಅಂದಾಜು ಮಾಡಿದ್ದೇನೆ ಅಂದರೆ, ನಿಜವಾಗಿ ಹೇಳ್ಬೇಕಾದ್ರೆ ಪ್ರತಿ ಎಲ್ಲ ಮುಸ್ಲಿಂ ಸಮುದಾಯ ಇದರ ಸಮರ್ಥನೆಗೆ ಒಳಗಾಗಿದ್ದಾರೆ. ಈ ಒಂದು ವಿಷಾದ ಹೊರಸದೆ ಅವರು ಸಹ ಇದು ನಡೀಲಿ, ಹಿಂಸೆ ನಡೀತಾ ಇರಲಿ ಅಂತಕ್ಕಂಥ ಪ್ರಚೋದನೆ ಅಂತ ನಮಗೆ ಭಾವಿಸಬೇಕಾಗ್ತದೆ ಈ ಜನತೆ ಕೊಡುತ್ತಂತೆ. ಈಗ ಇದೇ ಭಯದ ವಾತಾವರಣ ಮುಗಿಸ್ಕೊಂಡು ಅವರವರ ವ್ಯವಹಾರಗಳನ್ನು ಮಾಡಿಕೊಂಡು ಇಲ್ಲಿ ಒಂದು ಲಘು ಜಿಹಾದ್ ಇರ್ಬೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, ಅಥವಾ ನಮ್ಮ ಮತಾಂತರ ವಿಚಾರಗಳಿರ್ಬೋದು, ಇವುಗಳನ್ನ ಯಶಸ್ವಿ ನಡೆಸಬಹುದು ಅಂತಕ್ಕಂಥ ಒಂದು ಬೆದರಿಕೆ ತಂತ್ರಗಾರಿಕೆ ನಮಗೆ ಆಗ್ತಾ ಇದೆ. ಇಲ್ಲಿ ಪೂರ್ಣ ಸಮಾಜದಲ್ಲಿ ಮುಸ್ಲಿಂ ಸಮಾಜ ಇದಕ್ಕೆ ಸಹಕಾರ ಕೊಡ್ತಾ ಇದೆಯಾ ಅಂತ ಸಂಶಯ ನಮಗೆ ಮೂಡ್ತಾ ಇದೆ. ಇಡೀ ಕೊಡಗಿನ ಪ್ರತಿಯೊಬ್ಬ ಹಿಂದೂ ಬಾಂಧವರ ಮನೆಯಲ್ಲಿ ಇದೊಂದು ಖಾತ್ರಿಯಾಗಿದೆ. ನಮಗೆ ರಕ್ಷಣೆ ಕೊಡುವವರು ಯಾರು? ಯಾಕೆಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಯಾಕೆಂತಂದ್ರೆ ಕಾನೂನನ್ನು ಜಾರಿ ಮಾಡಿದರೆ ಅವರಿಗೆ ಅಲ್ಲಿ ಭಯ ಇದೆ. ಪಾಪ ಅವರು ಸಹ ನಮಗೆ ಒಂದು ಜೀವ ಅಲ್ವಾ ಪೊಲೀಸರು, ಅದನ್ನ ಮೇಲಧಿಕಾರಿ ತಿಳ್ಕೊಡುದು. ನಾವು ಅಲ್ಲೊಂದು ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿ ಮುಂದಿನ ದಿನಗಳಲ್ಲಿ ನಮಗೆ ಭದ್ರತೆಯನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು, ಗಸ್ತು ನಿರಂತರವಾಗಿರಬೇಕು, ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕಾತಿ ಆಗಬೇಕು ಅಂತ ಹೇಳ್ತಂತ ಒಂದು ಅಭಿಪ್ರಾಯ ನಾವು ಅವರಿಗೆ ಹೇಳಿದ್ದೀವಿ. ಆದರೂ ಸಹ ಅವರು ಇದುವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಆಗ ಏನಾಗಬೇಕು, ಹಿಂದೂ ಸಮಾಜ, ಎಲ್ಲ ಸಂಘ ಪರಿವಾರ, ಎಲ್ಲ ಜನತೆಯು ಎದುರಿಸುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕಾಗಿ ಇದನ್ನು ವಿರೋಧಿಸಕ್ಕಾಗಿ ನಾವು ಇವತ್ತು ಹಿಂದೂ ಸುರಕ್ಷಾ ಸಮಿತಿಯ ವತಿಯಿಂದ ಹಿಂದೂ ಜಾಗೃತಿ ಸಮಾವೇಶ ಪಾದಯಾತ್ರೆ ನಾವು ಕೈಗೊಂಡಿದ್ದೀವಿ. ಇದು ನಮ್ಮ ಸಮಾಜವನ್ನು ಎಚ್ಚರಿಸುವಂಥದ್ದು ಮತ್ತು ನಮ್ಮನ್ನ ವಿರೋಧಿಸುವಂತಹ ಇಂತಹ ಜಿಹಾದಿ ಮನಸ್ಸಿನ ದುಷ್ಕರ್ಮಿಗಳನ್ನು ನಾವು ಇವತ್ತು ವಿರೋಧಿಸೋದಕ್ಕೆ ನಾವು ಇವತ್ತು ಸಮಾವೇಶವನ್ನು ಮಾಡಿಕೊಂಡಿದ್ದೀವಿ. ಬಂಧುಗಳೇ, ಈ ಒಂದು ವಿಚಾರದಲ್ಲಿ ಜಾತ್ಯತೀತವಾಗಿ
ರಾಜಕೀಯ ರಹಿತವಾಗಿ ಯಾವುದೇ ಜಾತಿ ಭೇದವಿಲ್ಲದೆ ನಾವೊಂದು ಈ ಒಂದು ಜನಜಾಗೃತಿ ಹಿಂದೂ ಜನಜಾಗೃತಿ ಸಮಾವೇಶವನ್ನು ಆಯೋಜಿಸಿದ್ವಿ. ಇದರಲ್ಲಿ ನಾವು ನೋಡಿದ್ವಿ ಈ ಪೊಲೀಸ್ ಇಲಾಖೆ ಯಾಕೆ ವಿಫಲ ಅಂತ ನಾವು ಹೇಳ್ತಿದ್ರೆ, ಈ ಒಂದು ಆರೋಪಿಗಳನ್ನು ಏನು ರಾಜ ಮರ್ಯಾದೆ ಕೊಟ್ಟು ಜೈಲಿಗೆ ಕಳಿಸಿ ತಕೊಂಡು ಹೋಗಿ ಅಲ್ಲಿ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದು ಈಗ ಮನೆಗೆ ಬಿಟ್ಟಿದ್ದಾರೆ. ಮನೆ ಬಿಟ್ಟವರು ನೀವು ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಬೆದರಿಕೆ ಹಾಕಿದ್ದಾರೆ, ಹಿಂಸೆ ಮುಂದುವರಿಯಲಿ, ಇದಕ್ಕೆ ನಾವು ತಯಾರಾಗಿದ್ದೀವಿ ಅಂತ. ಇದರ ಸಮಸ್ಯೆ ನಮ್ಮನ್ನು ಹಿಂದೂ ಸಮಾಜವನ್ನು ಬೆದರಿಸುವಂತರಲ್ವಾ? ನಮಗೆ ಕಾನೂನಿನ ಒಂದು ಸಹಕಾರದಲ್ಲಿ ಹೋದರೆ ಈ ಜಿಲ್ಲಾಡಳಿತದ ಒಂದು ಹಿಡ್ಕೊಟ್ಟು ಇಲ್ಲ ಅಂತ ಹೇಳಿದ್ಮೇಲೆ ನಾವು ಸ್ವಂತವಾಗಿ ನಾವು ನಮ್ಮನ್ನು ಬಂದೋಬಸ್ತ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ಎಲ್ಲ ಸಂಘ ಪರಿವಾರ, ಎಲ್ಲ ನಮ್ಮ ಸಮಾಜಗಳು, ಎಲ್ಲ ಜಾತಿ ಜನಗಳನ್ನು ಒಟ್ಟಾಗಿ ಈ ಒಂದು ಹಿಂದೂ ಸಮಾಜವನ್ನು ಗಟ್ಟಿಪಡಿಸುವಂಥದ್ದು ಮತ್ತು ಬೆದರಿಕೆ ತಂತ್ರಗಳಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಅವರವರ ದಿನನಿತ್ಯ ಕಾರ್ಯಕ್ರಮದಲ್ಲಿ ನಾವು ಅವರ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಸ್ವಲ್ಪ ಶಕ್ತಿ ಇರ್ಬೋದು, ಜನಸಂಖ್ಯೆ ಇರ್ಬೋದು, ಅಲ್ಲಿ ಒಂದು ಹಲ್ಲೆ ಮಾಡೋದು ಇನ್ನೂ ಮಾಡೋದು, ಇದಕ್ಕೆ ಪ್ರತ್ಯುತ್ತರ ಕೊಡುವಂಥ ಕೆಲಸವನ್ನು ಬೇರೆ ಕಡೆಯಿಂದ ಆರಂಭ ಆಗುವಂಥ ಪರಿಸ್ಥಿತಿ ಬರ್ತದೆ. ಇದಕ್ಕೆ ಜಿಲ್ಲಾಡಳಿತ ಅವಕಾಶ ಕೊಡಬಾರದು ಅಂತೇಳಿ ನಾನು ವಿನಂತಿ ಮಾಡ್ತಾ, ನಮ್ಮ ಈ ಒಂದು ಹಿಂದೂ ಸಮಾಜೋತ್ಸವ, ಹಿಂದೂ ಜನಜಾಗೃತಿ ಪಾದಯಾತ್ರೆ ಮತ್ತು ಸಮಾವೇಶ ಇದು ನಾವು ಯಶಸ್ವಿಯಾಗಿ ನಡೆಸ್ತೀವಿ, ಶಾಂತಿಯುತವಾಗಿ ನಡೆಸ್ತೀವಿ. ನಮ್ಮ ಹಿಂದೂ ಧರ್ಮದ ಪ್ರತಿಯೊಬ್ಬ ಮಗುವಿಗೂ, ಹಿರಿಯರಿಗೂ, ಮಾತೆಯರಿಗೂ, ಮಾನ್ಯರಿಗೂ ಎಲ್ಲರಿಗೂ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಈ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೀವಿ. ಅದರ ಯಶಸ್ವಿಗಾಗಿ ನಾವು ಎಲ್ಲ ದೇವರನ್ನು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಕಟಿಬದ್ಧರಾಗಿ ಆ ಕೆಲಸ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಆ ಪಕ್ಕದಲ್ಲಿ ಯಾವುದೇ ಹಲ್ಲೆಗಳು ಯಾರ ಮೇಲೂ ನಡೀಬಾರದು. ಆ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಕಾನೂನು ಕೈಗೆತ್ತಿಕೊಂಡು ಈ ಒಂದು ಹಿಂದೂ ಸಮಾಜ ಮುನ್ನುಗ್ಗುವಂತಹ ಪರಿಸ್ಥಿತಿಗೆ ನಿರ್ಮಾಣ ಮಾಡಬೇಡಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆ ಮತ್ತು ವಿನಂತಿಯನ್ನು ಮಾಡಬೇಕು. ಹಿಂದೂ ಜಾಗರಣ ಸಮಿತಿಯ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ಕುಕ್ಕೆರ ಅಜಿತ್ ಮಾತನಾಡಿ, ಹಿಂದೂ ಸಮಾಜ ಎಂದಿಗೂ ಇತರರ ತಂಟೆಗೆ ಹೋಗೋದಿಲ್ಲ. ಜಾಗೃತ ಹಿಂದೂ ಸಮಾಜದ ನಿರ್ಮಾಣಕ್ಕಾಗಿ ಸಮಾವೇಶವನ್ನು ಏರ್ಪಡಿಸ್ತಾ ಇರುವುದಾಗಿ ತಿಳಿಸಿದರು. ಈ ಹಿಂದೆ ನಡೆದಿರತಕ್ಕಂಥ ನಾಪೋಕ್ಲಿನಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಗೌತಮ್ ಅನ್ನೋರ ಮೇಲೆ ಮುಸಲ್ಮಾನ ಗುಂಡರು, ದೇಶದ್ರೋಹಿ ಭಯೋತ್ಪಾದಕರು ಆ ಒಂದು ಪ್ರಚಾರ, ಹಿಂದೂ ಸಂಗಮ ಕಾರ್ಯಕ್ರಮದ ಪ್ರಚಾರದ ವಾಹನದಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಪ್ರಚಾರವನ್ನು ಮಾಡಬಾರದು ಮತ್ತೆ ಆ ಕೇಸರಿ ಧ್ವಜವನ್ನು ವ್ಯಕ್ತಿಯ ಮೇಲೆ ಹಲ್ಲೆಯನ್ನು ಮಾಡುವುದರ ಮೂಲಕ ಆ ವ್ಯಕ್ತಿಯ ಕೊಲೆಗೆ ಕೂಡ ಪ್ರಯತ್ನ ಮಾಡಿರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದ್ದೇವೆ. ಇವತ್ತು ಎಲ್ಲಿ ಇಸ್ಲಾಂ ಬಾಹುಳ್ಯ ಜಾಸ್ತಿ ಇದೆಯೋ ಅಲ್ಲಿ ಎಲ್ಲಲ್ಲಿಯೂ ಕೂಡ ಈ ರೀತಿಯ ಭಯೋತ್ಪಾದನೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಕೊಡಗಿನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವತ್ತೇನು ನಾಮಕಲ್ನಲ್ಲಿ ಆಗಿದೆಯೋ ಅದೇ ರೀತಿಯಲ್ಲಿ ಮುಸಲ್ಮಾನರ ಸಂಖ್ಯೆ ಎಲ್ಲೆಲ್ಲಿ ಜಾಸ್ತಿ ಇದೆ ಆ ಭಾಗಗಳಲ್ಲೆಲ್ಲ ಕೂಡ ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡತಕ್ಕಂಥದ್ದು ಇವತ್ತು ಸಾಮಾನ್ಯವಾಗಿಬಿಟ್ಟಿದೆ. ಎಲ್ಲಿ ತನಕ ಮುಸಲ್ಮಾನರ ಬಾಹುಳ್ಯ ಜಾಸ್ತಿ ಇರ್ತದೋ ಅಲ್ಲಿ ತನಕ ಭಯೋತ್ಪಾದನೆ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಇದು ವಾಸ್ತವ ಸತ್ಯವಾಗಿರುವಂಥದ್ದು. ಇವತ್ತು ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆಗೆ ಪ್ರೇರಣೆ ಕೊಡತಕ್ಕಂಥ ಒಂದು ಧರ್ಮ ಅಂತ ಹೇಳಿದ್ರೆ ಅದು ಇಸ್ಲಾಂ. ಇವತ್ತು ಇಸ್ಲಾಂ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲವೂ ಕೂಡ ಭಯೋತ್ಪಾದನೆಗಳು ಯಥೇಚ್ಛವಾಗಿ ನಡೀತಾ ಇದೆ. ನಮ್ಮ ದೇಶದಲ್ಲೂ ಕೂಡ ಅಷ್ಟೇ, ಎಲ್ಲೆಲ್ಲಿ ಮುಸಲ್ಮಾನರ ಬಾಹುಳ್ಯಗಳು ಜಾಸ್ತಿ ಇದೆ ಅಲ್ಲಿ ಹಿಂದೂಗಳನ್ನ ಒಕ್ಕಲೆಬ್ಬಿಸತಕ್ಕಂಥ ಪ್ರಯತ್ನಗಳು ಆಗ್ತಾನೆ ಇದೆ. ಇವತ್ತು ಕಾಶ್ಮೀರದಲ್ಲಿ ನಾವು ನೋಡಬಹುದು, ಆ ಕಾಶ್ಮೀರದ ಕಣಿವೆ ಭಾಗದಲ್ಲಿ ಸಂಪೂರ್ಣವಾಗಿ ಹಿಂದೂಗಳಿದ್ದಂತಹ ಸಮಾಜ ಇವತ್ತು ಯಾವತ್ತೂ ಮುಸಲ್ಮಾನರು ಅಲ್ಲಿ ಹೆಚ್ಚಾದ್ರು ಅಲ್ಲಿಂದ ಹಿಂದೂಗಳನ್ನ ಒಕ್ಕಲೆಬ್ಬಿಸತಕ್ಕಂಥ ಪ್ರಯತ್ನವಾಯಿತು. ಅದರಲ್ಲಿ ಸಂಪೂರ್ಣವಾಗಿ ಇಸ್ಲಾಂ ಯಶಸ್ವಿಯಾಗಿದೆ. ಆದರೆ ಇವತ್ತು ಆ ಕಾಶ್ಮೀರದ ಕಣಿವೆಯ ಒಂದು ಘಟನೆ ಇವತ್ತಲ್ಲ ನಾಳೆ ಕೊಡಗಿನಲ್ಲಿ ಆಗುವುದರಲ್ಲಿ ಖಾತ್ರಿಯೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ರೀತಿಯ ಭಯೋತ್ಪಾದನೆಯನ್ನ ಇವತ್ತಲ್ಲ ನಾಳೆ ಕೊಡಗಿನ ನೆಲದಲ್ಲಿ ಈ ಇಸ್ಲಾಂ ಭಯೋತ್ಪಾದಕರು ಮಾಡೋರಿದ್ದಾರೆ. ನಾವು ನೋಡಬಹುದು, 2-3 ದಿವಸದಲ್ಲಿ ಇಡೀ ಹಿಂದೂ ಸಮಾಜವನ್ನು ಒಕ್ಕಲೆಬ್ಬಿಸಿರತಕ್ಕಂಥದ್ದನ್ನ ಯಾವ ರೀತಿಯಲ್ಲಿ ನಾವು ಆ ರೀತಿಯಲ್ಲಿ ನಮ್ಮ ಯುವಕರು
ನಾವು ಯಾರ ತಂಟೆಗೂ ಹೋಗೋದಿಲ್ಲ. ನಮ್ಮ ತಂಟೆಗೆ ಯಾರು ಬಂದರೂ ನಾವು ಅದನ್ನು ಬಿಟ್ಟು ಕೊಡುವ ಪ್ರಶ್ನೆ ಇರಬಾರದು ಮುಂದೆ. ಆ ರೀತಿಯ ಎಚ್ಚರಿಕೆಯನ್ನ ವಿರೋಧಿಗಳಿಗೆ ಇವತ್ತು ಹಿಂದೂ ಸಮಾಜದಿಂದ ಕೊಡಬೇಕಾಗ್ತದೆ. ಪ್ರತಿಯೊಬ್ಬ ಹಿಂದೂ ಕೂಡ ಆ ನಿಟ್ಟಿನಲ್ಲೇ ಇವತ್ತು ಹೆಜ್ಜೆ ಇಡಬೇಕಾಗ್ತದೆ. ಇವತ್ತು ನಾವು ಯಾವುದೇ ಹಿಂದೂ ಕಾರ್ಯಕ್ರಮಗಳನ್ನು ಮಾಡಿದಾಗ, ಹಿಂದೂ ಹಬ್ಬ ಹರಿದಿನಗಳನ್ನು ಮಾಡಿದಾಗ ಇವತ್ತು ನಮಗೆ ಪೊಲೀಸ್ ಇಲಾಖೆಯ ಮೂಲಕ ಇವರು ಒತ್ತಡವನ್ನು ಹಾಕಿಸುವುದನ್ನು ನಾವು ನೋಡಿದ್ದೇವೆ. ಯಾವೇ ಮಸೀದಿ ಮದ್ರಸಗಳ ಎದುರುಗಡೆ ನಮ್ಮ ಮೆರವಣಿಗೆಗಳು ಹೋಗಬಾರದು. ಆದರೆ 100 ವರ್ಷಗಳ ಎದುರು ಕೂಡ ನಾವು ಗಣಪತಿಯ ಮೆರವಣಿಗೆಯನ್ನ ರಾಜ್ಯ ಹೆದ್ದಾರಿಯ ಮೂಲಕ ತೆಗೆದುಕೊಂಡು ಹೋಗುವುದನ್ನ ಇವತ್ತು ನಿನ್ನೆ ಹುಟ್ಟುಕೊಂಡಂತಹ ಮಸೀದಿಗಳ ಎದುರುಗಡೆ ನಾವು ಇವತ್ತು ಮೆರವಣಿಗೆಯನ್ನು ತಗೊಂಡು ಹೋಗಬಾರದು. ಆ ಮೆರವಣಿಗೆಯ ಮೇಲೆ ಕಲ್ಲನ್ನು ಹೊಡೆಯುವಂಥದ್ದು, ಚಪ್ಪಲಿಯನ್ನು ಹೊಡೆಯುವಂಥದ್ದು, ಆ ಮೆರವಣಿಗೆಯ ಮೇಲೆ ಆ ಗಣಪತಿಯ ಭಕ್ತರ ಮೇಲೆ ಹಲ್ಲೆಯನ್ನು ಮಾಡಿರತಕ್ಕಂಥದ್ದು ಒಂದೆರಡು ಉದಾಹರಣೆಗಳಲ್ಲ. ನಾಗಮಂಗಲ ನೋಡಿರಬಹುದು, ಮಂಡ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೋಡಿರಬಹುದು, ನಾವು ಇಡೀ ರಾಜ್ಯದಲ್ಲಿ ನೋಡಿರಬಹುದು. ಕ್ರೈಸ್ತರನ್ನು ಬೆಂಬಲಿಸಿ ಇಲ್ಲಿಯ ಮುಸಲ್ಮಾನರು ರೋಡಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಆ ಒಂದು ಇಸ್ರೇಲ್ನ ಒಂದು ಯುದ್ಧದ ಸಂದರ್ಭ ಇವರು ಬ್ಯಾರಿಸ್ಟರಿಗೆ ಸಪೋರ್ಟ್ ಅನ್ನ ಮಾಡಿ ಇವತ್ತು ಬೀದಿಗೆ ಇಳಿದು ಇಲ್ಲಿ ಹೋರಾಟವನ್ನ ಮಾಡತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾದ್ರೆ ಇಲ್ಲಿಯ ಮುಸಲ್ಮಾನರ ಮನಸ್ಥಿತಿ ಎಂತದಿರಬಹುದು? ಭಯೋತ್ಪಾದನೆಗೆ ಬೆಂಬಲ ಮಾಡತಕ್ಕಂಥದ್ದು ತಾನೇ. ಗೋಷ್ಠಿಯಲ್ಲಿ ನಾಪಕ್ಲು ಹಿಂದೂ ಸುರಕ್ಷಾ ಸಮಿತಿಯ ಸಹ ಸಂಯೋಜಕ ಪ್ರದೀಪ್, ಸದಸ್ಯರಾದ ಪ್ರತೀಜಾ ಅಚ್ಚಪ್ಪ, ಮಡಿಕೇರಿ ತಾಲೂಕು ಸಂಚಾಲಕ ಬಾಲಕೃಷ್ಣ ರೈ ಹಾಗೂ ಸಮಿತಿ ಸದಸ್ಯ ಚಂದ್ರ ಉಡೋತ್ ಪಾಲ್ಗೊಂಡಿದ್ದರು. ಸೋಮವಾರಪೇಟೆಯ ರಾಮನವಮಿ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಿದ್ದ 11ನೇ ವರ್ಷದ ರಾಮನವಮಿ ಉತ್ಸವದ ಅಂಗವಾಗಿ ಶುಕ್ರವಾರ ರಾತ್ರಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ 12ಕ್ಕೂ ಹೆಚ್ಚಿನ ಸ್ತಬ್ಧ ಚಿತ್ರಗಳು, ವಿವಿಧ ಜಾನಪದ ಕಲಾ ತಂಡ ಹಾಗೂ ಸಿಡಿಮದ್ದು ಪ್ರದರ್ಶನದೊಂದಿಗೆ 1 ಕಿಲೋಮೀಟರ್ ಬೃಹತ್ ಶೋಭಾಯಾತ್ರೆ ಪಟ್ಟಣದಲ್ಲಿ ದಸರಾ ಮೆರವಣಿಗೆಯಿಂದ ನೆನಪಿಸುವಂತಿತ್ತು. ಶೋಭಾಯಾತ್ರೆಯಲ್ಲಿ ವೀರಗಾಸೆ, ದಂದಿ ಧ್ವಜ, ಭಜನೆ, ಹುಲಿವೇಷ, ಗೊಂಬೆ ಕುಣಿತ, ಅಗ್ನಿ ಸರ್ಕಸ್, ಗಿರಿಜನ ಕಲೆ, ಕೆಂಗಿಲೆ ಕಲಾ ತಂಡಗಳೊಂದಿಗೆ ವಿವಿಧ ಬ್ಯಾಂಡ್ ಸೆಟ್ಗಳೊಂದಿಗೆ ಪಟಾಕಿ ಪ್ರದರ್ಶನ ಜನಮನ ಸೆಳೆಯಿತು. ಈ ಎಲ್ಲ ಕಲಾ ತಂಡಗಳೊಂದಿಗೆ ಅಲಂಕೃತ ಮಂಟಪದಲ್ಲಿ ಸೀತಾರಾಮಾಂಜನೇಯರ ಉತ್ಸವ ಮೂರ್ತಿಯಿಂದ ಮಂಗಳ ವಾದ್ಯಘೋಷಗಳೊಂದಿಗೆ ಶನಿವಾರ ಮುಂಜಾನೆಯವರೆಗೂ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು.
ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಪೊಲೀಸ್ ಇಲಾಖೆಯ ದಕ್ಷ ಸೇವೆಗಾಗಿ 2025ನೇ ಸಾಲಿನ ಮುಖ್ಯಮಂತ್ರಿಗಳ ಪದಕಕ್ಕೆ ಕೊಡಗಿನ ಪೊಲೀಸ್ ವೃತ್ತ ನಿರೀಕ್ಷಕ ಶಿವರಾಜ್ ಆರ್ ಮುದೋಳ್ ಹಾಗೂ ಎಎಸ್ಐ ಜೋಶಿ ಕುಟ್ಟಪ್ಪ ಪಾತ್ರರಾಗಿದ್ದಾರೆ. ಇದೇ ಏಪ್ರಿಲ್ 2ರಂದು ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಪದಕ ಪ್ರದಾನ ಮಾಡಲಿದ್ದಾರೆ. ಪೊಲೀಸ್ ವೃತ್ತ ನಿರೀಕ್ಷಕ ಶಿವರಾಜ್ ಆರ್ ಮುದೋಳ್ ಅವರು ಗೋಣಿಕೊಪ್ಪಲಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಜೋಶಿ ಕುಟ್ಟಪ್ಪ ಅವರು ಮಡಿಕೇರಿಯ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆಯ ನಿಸ್ತಂತು ನಿಯಂತ್ರಣ ಕೊಠಡಿ ಕಂಟ್ರೋಲ್ ರೂಮ್ನಲ್ಲಿ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯವರ 120ನೇ ಜಯಂತಿಯನ್ನು ಮಾರ್ಚ್ 31ರಂದು ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುವುದೆಂದು ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಜನರಲ್ ಕೆಎಸ್ ತಿಮ್ಮಯ್ಯ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಗುತ್ತೆ. ಬಳಿಕ 11 ಗಂಟೆಗೆ ನಗರದ ಕೊಡವ ಸಮಾಜ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಮಾಜಿ ಸಚಿವ ಎಂಸಿ ನಾಣಯ್ಯ, ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ, ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ, ಮಾಜಿ ಎಂಎಲ್ಸಿ ಶಾಂತಯ್ಯ ವೀಣಾ ಅಚ್ಚಯ್ಯ, ನಿವೃತ್ತ ಕರ್ನಲ್ ಮುಲ್ಲೇರ ಕಾವೇರಪ್ಪ, ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ನಗರಸಭೆ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳೊಂದಿಗೆ ಸೇರಿ ಜನರಲ್ ತಿಮ್ಮಯ್ಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತೆ ಎಂದರು. ತಿಮ್ಮಯ್ಯನವರ 120ನೇ ಹುಟ್ಟುಹಬ್ಬವನ್ನು ನಾವು ಆಚರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ವರ್ಷ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಯಾವ ರೀತಿ ಅಂತಂದರೆ, ನಮ್ಮ ಕೊಡಗು ಸಮಾಜಕ್ಕೆ ಸಂಬಂಧಪಟ್ಟಂಥ ನಮ್ಮ ಶಾಲೆ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆ ಇದೆ. ಆ ಶಾಲೆಯ ಮಕ್ಕಳು, ಅಲ್ಲಿ ಆಡಳಿತ ಮಂಡಳಿಯವರು, ನಾವು ಸಮಾಜದವರು ಸೇರಿ ಹೊಸ ಬೆಳಿಗ್ಗೆ ಪ್ರತಿಮೆಗೆ ನಾವು ಹೂವಂಚನೆ ಮಾಡುವಂಥ ಕಾರ್ಯಕ್ರಮವನ್ನು ಬಹಳ ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಕಳೆದ ವರ್ಷ ನಮಗೆಲ್ಲರಿಗಿದಂತೆ ಅದಕ್ಕೆ ಹಾನಿಯಾದಾಗ, ಯಾಕಂದರೆ ಇದಕ್ಕೆ ಮೊದಲು ಎಂಸಿ ನಾಣೇರು ಆ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾಲಕರ್ತರಾಗಿದ್ದಾರೆ. ಅವರ ಮುಖಾಂತರ ಇವರ ನಮ್ಮ ತಿಮ್ಮಯ್ಯನವರ ಪುತ್ಥಳಿ ಅಲ್ಲಿ ಸ್ಥಾಪನೆ ಆಗಲಿಕ್ಕೆ ಕಾರಣ ಆಯಿತು. ಅದು ಕಳೆದ ವರ್ಷ ಕೆಲವೊಂದು ಇದಾಗಿ ಅದು ಹಾನಿಯಾಯಿತು. ಹಾನಿಯಾಗುವಾಗ ಅದರ ಪುನರ್ ನಿರ್ಮಾಣ ಮಾಡುವಾಗ ನಾವು ಅದಕ್ಕೆ ಮುಂದೋದೆ ಹಚ್ಚಿ ಜಿಲ್ಲಾಡಳಿತ, ನಗರಸಭೆ ನಾವು ಅವರ ಜೊತೆ ನಾವು ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ತಮಗೆಲ್ಲ ಗೊತ್ತಿದೆ. ಆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇವರು ಸ್ವಲ್ಪ ಅನಂತರ ನಾವು ಅದಕ್ಕೆ ಬೇಕು ತಿಮ್ಮಯ್ಯ ಶಾಲೆಯಲ್ಲಿ ಸಹ ಒಂದು ಪುತ್ಥಳಿ ನಾವು ನಿರ್ಮಾಣ ಮಾಡಿದ್ದೇವೆ. 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದೆ. ಅಲ್ಲಿ ಸಹ ನಾವು ಮಕ್ಕಳಿಗೆ ಯಾವ ರೀತಿಯಲ್ಲಿ ನಮ್ಮ ದೇಶ ಸೇವೆಯನ್ನು ಮಾಡಿದರೆ ನಮ್ಮ ಜನರು ಅವರ ಹೆಸರು ಯಾವ ರೀತಿ ಶಾಶ್ವತವಾಗಿರಬೇಕು, ಮತ್ತು ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ದೇಶ ಸೇವೆಗೆ ಬೆಳೆಸ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಕ್ಕಳಿಗೆ ಕೊಡುವಂತೆ ನಾವು ಈ ಕಾರ್ಯಕ್ರಮವನ್ನು ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಆ ಮಕ್ಕಳನ್ನು ಬೆಳೆಸ್ಕೊಂಡು ಬಂದು ಅಲ್ಲಿ ಅಧ್ಯಾಪಕರು ಕರ್ಕೊಂಡು ನಾವು ಪುತ್ಥಳಿಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೇವೆ. ಈ ವರ್ಷ ಅದು ಮಾಡ್ತೇವೆ. ಇದು ಏನೆಂದರೆ, ನಾವು ಇದು ದೇಶದಲ್ಲಿ ಪ್ರತಿಭೆ ಇವರಲ್ಲ, ಹೆಸರುವಾಸಿ ಪಡೆದಂಥವರಲ್ಲ, ನಮ್ಮ ಪ್ರಪಂಚದಲ್ಲಿ ಹೆಸರುವಾಸಿ ಪಡೆದಂಥವರು ಈ ಜನರಲ್ ತಿಮ್ಮಯ್ಯನವರಲ್ಲಿ ನಮ್ಮ ಕಾರ್ಯಕರ್ತರು ಅವರೆಲ್ಲ ಪ್ರಪಂಚದಲ್ಲಿ ಹೆಸರುವಾಸಿ ಪಡೆದಂಥವರು. ಅವರ ಪುತ್ಥಳಿಯನ್ನು ನಮ್ಮ ಇಲ್ಲಿ ಮಡಿಕೇರಿಯಲ್ಲಿ ಅವರ ಒಟ್ಟೂರಲ್ಲಿ ನಾವು ಇಲ್ಲಿ ಸ್ಥಾಪನೆ ಮಾಡ್ತೇವೆ. ಅದನ್ನು ಹಾಗೆ ದೇಶದ ಮಾಡಿದಂಥ ಬಹಳಷ್ಟು ಜನ ನಮ್ಮ ಪಡೆದವರಿದ್ದಾರೆ. ಅವರೆಲ್ಲರನ್ನು ನೆನೆಸಿಕೊಳ್ಳುವಂಥ ಒಂದು ಸಂದರ್ಭ ಇದ್ದಂತೆ ಆಗಬೇಕು. ಯಾಕೆಂದರೆ ದೇಶ ಸೇವೆ ಮಾಡೋದು ಈಗ ನೋಡಿ ನಮ್ಮ ರಾಜ್ಯದಲ್ಲಿ ನಾಗರಿಕ ವಾಹನ ನೋಡ್ಕೊಂಡು ಬಂದರೆ ನಮಗೆ ಇಲ್ಲೇ ಅದಕ್ಕೆ ಆಗ್ತದೆ. ಅಲ್ಲಿ ಯಾವ ರೀತಿ ಜನಗಳು ಬರ್ತಾ ಇರ್ಬೋದು ಅಂತ ಆ ಪರಿಸ್ಥಿತಿ ನಾವು ಬರಬಾರ್ದು. ಹಾಗೆ ತಿಮ್ಮಯ್ಯನವರು ಪ್ರಪಂಚದ 2ನೇ ಮಹಾಯುದ್ಧದಲ್ಲಿ ಮುನ್ಸೂಚನೆಯಲ್ಲಿ ಇತ್ತು ಅವರಲ್ಲಿ ಕೆಲಸವನ್ನು ಮಾಡಬೇಕು, ಅನುಭವ ಪಡೆದವರು. ಪ್ರಶಸ್ತಿ ಬರಬೇಕಂದ್ರೆ 2ನೇ ಮಹಾಯುದ್ಧದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿಕೊಂಡಿದ್ದರು. ಗೋಷ್ಠಿಯಲ್ಲಿ ಮಡಿಕೇರಿ ಕೊಡವ ಸಮಾಜದ ಉಪಾಧ್ಯಕ್ಷ ಕೆಎ ದೇವಯ್ಯ, ಕಾರ್ಯದರ್ಶಿ ಬಪ್ಪಂಡ ಸರಳ ಕರಂಬಯ್ಯ, ನಿರ್ದೇಶಕರಾದ ಮಂಡೀರ ಸದಾಮುದ್ದಪ್ಪ ಹಾಗೂ ಕಾಳಚಂಡ ಅಪ್ಪಣ್ಣ ಪಾಲ್ಗೊಂಡಿದ್ದರು.
ನಾಪೋಕ್ಲು ಸಮೀಪದ ಬಲ್ಲಮಾಟಿ ಗ್ರಾಮದ ನೇತಾಜಿ ಪ್ರೌಢಶಾಲೆಯ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದ ನಾಲ್ನಾಡು ಅಂತರ ಗ್ರಾಮ ಹಾಕಿ ಹಾಗೂ ಮಹಿಳಾ ಹಗ್ಗಜಗ್ಗಾಟದ ನಾಲ್ನಾಡ್ ಕಪ್ ಹಾಕಿ ಉತ್ಸವವನ್ನು ಶನಿವಾರ ಉದ್ಘಾಟಿಸಿ ಮಾತನಾಡಿದ ಕೊಡಗು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೂವಯ್ಯ, ಕೊಡಗು ಹಾಗೂ ಪಂಜಾಬ್ ಹಲವು ಕ್ರೀಡಾಪಟುಗಳನ್ನು ನೀಡಿದೆ. ಹಾಕಿ ಆಟವನ್ನು ಉತ್ತೇಜಿಸುವ ಉದ್ದೇಶದಿಂದ ಕ್ರೀಡಾಪಟುಗಳಿಗೆ ವಿವಿಧ ಸಂಘ ಸಂಸ್ಥೆಗಳು, ಕ್ಲಬ್ಗಳು ಸೂಕ್ತ ತರಬೇತಿಯನ್ನು ನೀಡ್ತಾ ಇರುವುದು ಶ್ಲಾಘನೀಯವೆಂದರು. ಕೊಡಗು ಅಂದರೆ ಹಾಕಿಗೆ ಒಂದು ಹೆಸರಿದೆ. ಹಾಕಿ ಎಂಬುದು ಒಂದು ರಾಷ್ಟ್ರ ಕ್ರೀಡೆ ಆದರೂ ಸಹ ಇವತ್ತೊಂದು ಬೇಸರ ವಿಷಯ ಅಂದರೆ ಹಾಕಿಗೆ ರಾಷ್ಟ್ರ ಮಟ್ಟದಲ್ಲಿ ಅಷ್ಟು ಗಮನ ಸಿಗ್ತಾ ಇಲ್ಲ. ಇವತ್ತು ಕ್ರಿಕೆಟ್ ಬೇರೆ ಆಟದಲ್ಲಿ ಬೇರೆ ಕಡೆ ಗಮನ ಹೋಗ್ತದೆ. ಆದರೆ ಕೊಡಗು, ಕರ್ನಾಟಕದ ಕೊಡಗು ಹಾಗೂ ಪಂಜಾಬ್ ನಿಜವಾಗಲೂ ಇವತ್ತು ಹಾಕಿಯನ್ನು ಇನ್ನಷ್ಟು ಉತ್ತೇಜನ ಕೊಡುವ ದೃಷ್ಟಿಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾ ಇದೆ. ಒಂದು ಉದಾಹರಣೆಗೆ ಇಂಥ ಟೂರ್ನಮೆಂಟ್ಗಳು, ಇದಕ್ಕೆ ನಿಜವಾಗ್ಲೂ ಇಂಥ ಕ್ಲಬ್ಗಳು ಶ್ಲಾಘನೆ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಅಭಿನಂದನೆಗಳು. ಬೇರೆ ಇಲ್ಲಿ ಇವತ್ತು 16 ವರ್ಷಗಳಿಂದ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದೆ. ನಿಮಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಇನ್ನು ಮುಂದಕ್ಕೂ ಎಲ್ಲರ ಸಹಕಾರದಿಂದ ಈ ಒಂದು ಆಗ್ತಾ ಯಶಸ್ವಿಯಾಗಿ ನಡೆಯಲಿ. ಕೊಡಗು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಸಿಇಒ ಮಣವಟ್ಟಿರ ಜಯ ಕುಶಾಲಪ್ಪ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಕ್ರೀಡೆ ಹೆಸರುವಾಸಿಯಾಗಿದೆ. ಕ್ರೀಡಾಪಟುಗಳು ಉತ್ತಮ ತರಬೇತಿಯನ್ನು ಹೊಂದುವುದರ ಮೂಲಕ ಜಿಲ್ಲೆಯಲ್ಲಿ ಕನಿಷ್ಠ 10 ಮಂದಿ ಕ್ರೀಡಾಪಟುಗಳು ಮೇಲ್ಮಟ್ಟಕ್ಕೆ ಹೋಗುವಂತಾಗಬೇಕೆಂದರು. ಎಲ್ಲ ಒಂದು ಜನರಲ್ಲಿ ಕ್ರೀಡೆ ಅನ್ನೋದು ನಮ್ಮ ಕಟ್ಟದಲ್ಲಿ ಅಡಗಿರತಕ್ಕಂಥ ಒಂದು ವಿಷಯ. ಕೊಡಗಿನ ಜನ ಶಿಸ್ತು, ಕ್ರೀಡೆ ಮತ್ತೆ ಬೇರೆ ಬೇರೆ ಯಾವುದೇ ಒಂದು ಇದರಲ್ಲೂ ಬಹಳ ಒಂದು ಇದರಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ, ಬೇರೆ ವಿಭಿನ್ನ ರೀತಿಯ ಒಂದು ಇದು 10 ಜನ ಸೇರಿದಲ್ಲಿ ಕೊಡಗಿನವರಂದ್ರೆ ಅವರಿಗೆ ಪ್ರತ್ಯೇಕವಾದ ಒಂದು ಗೌರವ ಬೇರೆ ಕಡೆ ಹೋದ್ರೆ ಸಿಗುತ್ತೆ. ಬಟ್ ಇತ್ತೀಚೆಗೆ ಬಹಳಷ್ಟು ಟೂರ್ನಮೆಂಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ಮಾಡೋದ್ರ ಜೊತೆಗೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಹಿಂದೆ ಒಂದು ಹಾಕಿ ಟೀಮ್ ಅಲ್ಲಿ ಕೊಡಗಿನ ಇತರ ಸುಮಾರು ಜನ ಜಾಸ್ತಿ ಕಾಣ್ತಾ ಇದ್ರು. ಪೇಪರ್ ನೋಡಿದ್ರೆ ಒಂದು 15 ಜನ ಇದರಲ್ಲಿ ಇದ್ದರೆ ಅದ್ರಲ್ಲಿ 7-8 ಜನ ಕೊಡಗಿನವರು ಇರ್ತಾ ಇದ್ರು. ಬಟ್ ಇತ್ತೀಚೆಗೆ ನಾವು ಬಿಜಾಪುರ, ಬೆಳಗಾವಿ ಮತ್ತೆ ಬೇರೆ ಕಡೆಯಿಂದ ನೋಡ್ತಾ ಇದ್ವಿ. ಅದೇ ನಮ್ಮ ರಾಷ್ಟ್ರೀಯ ತಂಡದಲ್ಲೂ ಅಷ್ಟೇ ನಾರ್ತ್ ಇಂಡಿಯಾದಿಂದ ಬಹಳಷ್ಟು ಒಳ್ಳೆ ಪ್ಲೇಯರ್ಸ್ ಬರ್ತಾ ಇದ್ದಾರೆ. ಕರ್ನಾಟಕದಿಂದ ಮತ್ತು ಕೊಡಗಿನಿಂದ ಕಡಿಮೆ ಜನ ಪ್ಲೇಯರ್ಸ್ ಬಂದು ಬಹಳ ಕಡಿಮೆ ಆಗ್ತಾ ಇದೆ. ಸೊ ಇದು ಸ್ವಲ್ಪ ಮುಂದೆ ಇಂಪ್ರೂವ್ ಆಗಬೇಕು. ಕ್ವಾಲಿಟಿ ಆಫ್ ಗೇಮ್ ಏನಿದೆ ಅದು ಮುಂದೆ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನಾವು ಮನಗಂಡು ಅಟ್ಲೀಸ್ಟ್ ವರ್ಷಕ್ಕೆ ಒಂದು 10 ಜನ ಪ್ಲೇಯರ್ಸ್ ಕೊಡಗಿನಿಂದ ತಯಾರಾದ್ರೆ ಅದು ನಾವು ಈ ರೀತಿ ಒಂದು ಟೂರ್ನಮೆಂಟ್ ಮಾಡಿದ್ದಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ಕೊಂಡು ಈ ಟೂರ್ನಮೆಂಟ್ ಮುಂದಕ್ಕೆ ಯಶಸ್ವಿ ಕಾಣಲಿ. 18 ವರ್ಷ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ ಮಾತನಾಡಿ, ನಾಲ್ಕನಾಡು ವ್ಯಾಪ್ತಿಯ ಕ್ರೀಡಾಪಟುಗಳನ್ನು ಒಗ್ಗೂಡಿಸಿ ಹಾಕಿ ಟೂರ್ನಮೆಂಟ್ ಅನ್ನು ಪ್ರತಿ ವರ್ಷ ಆಯೋಜಿಸಲಾಗ್ತಾ ಇದೆ ಎಂದರು. ಕಳೆದ 2014ರಿಂದ 8 ವರ್ಷಗಳ ಕಾಲ ಈ ಟೂರ್ನಮೆಂಟ್ ನಿಂತೋಗಿತ್ತು. ಒಂದು ಆರ್ಥಿಕ ಸ್ಥಿತಿ, ಮತ್ತೊಂದು ಕೋವಿಡ್ ನ ಒಂದು ಸಮಯದಲ್ಲಿ 4-5 ವರ್ಷ ನಾವು ನಿಲ್ಲಿಸಬೇಕಾಯ್ತು. ಇದನ್ನು ನಾವು ಪುನರ್ ಪ್ರಾರಂಭ ಮಾಡಿ ಇವತ್ತು ಕಳೆದ ವರ್ಷ ಅಪಚಟೋಳ ಕುಟುಂಬಸ್ಥರು ಸ್ಪಾನ್ಸರ್ಸ್ ಆಗಿ ಬಂದರು. ಈ ವರ್ಷ ನಮಗೆ ಪ್ರಸನ್ನ ಉದ್ಯಮಿಗಳು ಬೆಂಗಳೂರಿನಲ್ಲಿ ಉದ್ಯಮಿ ಆಗಿದ್ದಾರೆ. ಅವರು ಮೂಲತಃ ಬಲ್ಲಮೌಟಿಯವರು. ಬಹಳಷ್ಟು ಸಮಾಜ ಸೇವೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಅಲ್ಲದೆ ವಿಜಯವಾಣಿಯವರ ವಿಜಯಾನಂದ ಪ್ರಶಸ್ತಿ ಇತ್ತೀಚೆಗೆ 2 ವಾರಗಳ ಹಿಂದೆ ಅವರು ದುಬೈನಲ್ಲಿ ಬಹಳ ದೊಡ್ಡ ವಿಜಯಾನಂದ ಒಂದು ಸಂಸ್ಥೆಯಿಂದ ಉತ್ತಮ ಅಪ್ಕಮಿಂಗ್ ಎಂಟರ್ಪ್ರೈನರ್ ಉದ್ಯಮಿ ಅಂತ ಹೇಳಿ ಅವರಿಗೆ ದುಬೈಯಲ್ಲಿ ಸನ್ಮಾನಿಸಲಾಯಿತು. ನಾಲ್ನಾಡ್ ಹಾಕಿ ಕ್ಲಬ್ ಅಧ್ಯಕ್ಷ ಕರವಂಡ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಸಂದರ್ಭ ಕ್ಲಬ್ನ ಉಪಾಧ್ಯಕ್ಷ ಕೈಬಿಲಿರ ಉಮೇಶ್ ಉತ್ತಪ್ಪ, ಕಾರ್ಯದರ್ಶಿ ಚಂಗೇಟಿರ ಕುಮಾರ್ ಸೋಮಣ್ಣ, ಖಜಾಂಚಿ ಚಿಎಂಡಿ ದಿನೇಶ್, ಸಹ ಕಾರ್ಯದರ್ಶಿ ಮಚ್ಚೂರ ಯದುಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಅವಕಾಶ ಅಂತ ಕನ್ವರ್ಟ್ ಮಾಡಿದ್ರು. ಆಚೆ ತುಂಬಿಕೊಳ್ಳಿ, ಆಚೆಗಳ ರಕ್ಷಣೆ ಮುಖಂಡ್ರ ಕುಶಾಲಪ್ಪ.
ಇಕ್ಕಾಯ್ತು ಬೆಂಗಳೂರು ನಡೆದಂಥ ಇಂಟು ಸಂಘ ಹಾಕಿ ಟೂರ್ನಮೆಂಟ್ ಮುಖಾಂತರ ಕುಶಲತ ನಲ್ಲರು ಪ್ರದರ್ಶನ ಅಂಗಡ ತಂಡ ಕಟ್ಟಿಸಿ ನಲ್ಲರು ಗೋಲ್ ಕೀಪಿಂಗ್ ಪ್ರದರ್ಶನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕುಳಿಗೋಡ್ ವರ್ಸಸ್ ಕುಳಕೇರಿ ಈ ಮ್ಯಾಚ್ ಅಫಿಷಿಯೇಟ್ ಮಾಡಿದ್ರು ಆನ್ ದಿ ಲೆಫ್ಟ್ ಸೀನಿಯರ್ ಮೋಸ್ಟ್ ಎಂಪೈರ್ ಆಫ್ ಹಾಕಿ ಫುಟ್ ಚೇಂದ್ರ ಅಪ್ರೋಚ್ ಮೊನ್ನೆ ಆನ್ ದಿ ರೈಟ್ ನ್ಯಾಷನಲ್ ಎಂಪೈರ್ ಹೂಸ್ ಪಾರ್ಟ್ ಆಫ್ ಹಾಕಿ ಕರ್ನಾಟಕ ಒಳಚಂಡ ನಾನೇ ರಿಜಿಸ್ಟರ್ಡ್ ನಮ್ಮ ತಂಡ ಸುಮಾರು ನ್ಯಾಷನಲ್ ಓಪನ್ ಟೂರ್ನಮೆಂಟ್ಸ್ ಹೊಳೆ ತಾಲೂಕಿನ ತಂಡ ಸುಮಾರು ಟೂರ್ನಮೆಂಟ್ಸ್ ಕಳಿಸಿನುಂಡು ಶೌರ್ಯ ಸೋಮಯ್ಯ ಶೌರ್ಯ ಸೋಮಯ್ಯ ಗಾಂಡ ಓನರ್ಶಿಪ್ ನಡ್ಕೊಂಡು ಹೆಂಗಡ ಪಪ್ಪ ಅವರ ಪವಿತ್ರ ಉಂಟು ನಿಮಗೆ ನಲಮಿನ ಬೈದವಣ ಆನ್ ಬಿಹಾಫ್ ಆಫ್ ನಾಲ್ಕು ಹಾಕಿ ಗ್ರೂಪ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಹಿಯರ್. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪೋಕ್ಲು. ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮದ ಮಹಾದೇವರ 11ನೇ ವಾರ್ಷಿಕ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ವಾರ್ಷಿಕೋತ್ಸವದ ಮೊದಲ ದಿನ ಮಹಾಗಣಪತಿ ಹೋಮ, ಮೃತ್ಯುಂಜಯ ಹೋಮ ಬಳಿಕ ಮಹಾಪೂಜೆಯ ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿತರಣೆ ಮಾಡಲಾಯಿತು. ಸಂಜೆ ದೇವತಾ ಪ್ರಾರ್ಥನೆ, ಆರಿದ್ರ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ಮಾಯಮುಡಿ ಗ್ರಾಮದ ದಿನೇಶ್ ಹಾಗೂ ತಂಡದವರಿಂದ ಚಂಡೆ ವಾದ್ಯದೊಂದಿಗೆ ಕಿರುಗೂರು ಗ್ರಾಮಸ್ಥರ ಸಮ್ಮುಖದಲ್ಲಿ ಅರ್ಚಕರಾದ ಸುದರ್ಶನ್ ಭಟ್ ಅವರ ನೇತೃತ್ವದಲ್ಲಿ ದೇವರ ಕೊಡಿಮರ ನಿಲ್ಲಿಸಲಾಯಿತು.
ವಿವಿಧ ಪೂಜಾ ಕೈಂಕರ್ಯದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ದೇವಾಲಯದ ಅಧ್ಯಕ್ಷರಾದ ಆಲೆಮಾಡ ಸುಧೀರ್ ಅವರು ಮಾತನಾಡಿ ಪೂಜಾ ಕಾರ್ಯದ ಕುರಿತು ಮಾಹಿತಿಯನ್ನು ನೀಡಿದರು. ಕೊಡಗು ಚಾನೆಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಮಕ್ಕಳು ಯಾವ ಶಾಲೆಯಲ್ಲಿ ಕಲಿತಾರೆ ಹಾಗೂ ತಳಪಾಯ ಹೇಗಿದೆ ಹಾಗೆ ಬೆಳೆಯುತ್ತಾರೆ ಎಂದು ಮಡಿಕೇರಿ ಕ್ಯೂನ್ಸ್ ಅಕಾಡೆಮಿ ಮುಖ್ಯಸ್ಥರಾದ ರಾಣಿ ಅಂತೋಣಿ ಡಿಸೋಜ ಅಭಿಪ್ರಾಯಪಟ್ಟರು. ಆಲೂರು ಸಿದ್ದಾಪುರ ಅದಿತಿ ಲಿಟಲ್ ಫೀಡ್ಸ್ ಕಿಂಡರ್ ಗಾರ್ಟನ್ ಶಾರದಾ ಅಕಾಡೆಮಿ ಇಲ್ಲಿ ಯುಕೆಜಿ ಮಕ್ಕಳ ಬೀಳ್ಕೊಡುಗೆಯ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಾಭಿಮಾನಿ ಮತ್ತೆ ಎಷ್ಟು ಹಠವಾದಿ ಅಂತ ಹೇಳಕ್ಕೆ ನಿದರ್ಶನ ಈ ಸ್ಕೂಲ್. ಮತ್ತೆ ಅವ್ರಿಗೆ ಮಕ್ಕಳ ಮೇಲೆ ಇರುವ ಪ್ರೀತಿ ನೀವು ಈಗ ನೋಡ್ತಾ ಇರ್ಬೋದು. ನಾನು ಅವ್ರ ಮದುವೆಗೆ ಮೊದಲಿಂದನೇ ಮಕ್ಕಳ ಮೇಲೆ ಏನು ಪ್ರೀತಿ ಇದೆ ಅಂತ ಹೇಳೋದು ಗೊತ್ತು. ಅದಕ್ಕೆ ಈ ಪುಟ್ಟ ಪುಟ್ಟ ಮಕ್ಕಳಿಗೋಸ್ಕರ ಒಂದು ಶಾಲೆನ ಮಾಡಿದ್ದಾರೆ. ಅದು ಆಲ್ ದ ಬೆಸ್ಟ್ ರೀನಾ. ಇನ್ನು ನೆಕ್ಸ್ಟ್ ಅವರು ಬರೀ LKG UKGಗೆ ಸೀಮಿತ ಆಗಿರೋದೆ. ಇನ್ನು ಹೆಚ್ಚಿನ ಕ್ಲಾಸಸ್ 1ನೇ ಕ್ಲಾಸ್ ಇರ್ಬೋದು 7th ಮಿಡಲ್ ಸ್ಕೂಲ್ ಗಂಟ ಅಚೀವ್ ಮಾಡಲಿ, ಅಲ್ಲಿಂದ ಹೈಸ್ಕೂಲ್ ಗಂಟ ಅಚೀವ್ ಮಾಡಲಿ ಅಂತ. ಯಾಕಂತಂದರೆ ಒಂದೇ ಸರಿ ಯಾರೂ ಮೇಲಕ್ಕೆ ಹತ್ತೋದಿಲ್ಲ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೇ ಅದೊಂದು ವ್ಯಾಲ್ಯೂಬಲ್. ಒಂದೇ ಸರಿ ಹತ್ತಿದ್ರೆ ಏನಾಗ್ತದೆ ವಿದೌಟ್. ಆ್ಯಕ್ಚುಲಿ ನನ್ನದು ಒಂದು ಅಕಾಡೆಮಿ ಇದೆ. ನಾನು ಪುಟ್ಟದಾಗಿ ಸ್ಟಾರ್ಟ್ ಮಾಡಿರೋದು. ಈಗ ಅದು ದೊಡ್ಡದಾಗಿ ಬೆಳೆದಿದೆ. ನನ್ನಲ್ಲಿ ಬ್ಯೂಟಿಷಿಯನ್ ಕಲೀಲಿಕ್ಕೆ ಬರ್ತಾರೆ, ಫ್ಯಾಷನ್ ಡಿಸೈನಿಂಗ್ ಕಲೀಲಿಕ್ಕೆ ಬರ್ತಾರೆ, ನೈಲ್ ಆರ್ಟ್ ಕಲೀಲಿಕ್ಕೆ ಬರ್ತಾರೆ. ಇದೆಲ್ಲನೂ ನಾನೇ ಹೇಳಿಕೊಡ್ತೀನಿ. ಎತ್ತರಕ್ಕೆ ಬೆಳೆದಿದ್ರೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳೋದು ನನ್ನ ಹಾರೈಕೆ. ಆ್ಯಕ್ಚುಲಿ ಅವಳು ನನಗೆ ರೀನಾ ಮಾತ್ರ ಅಲ್ಲ, ನನ್ನ ಸ್ವಂತ ತಂಗಿ ಥರ ಕೂಡ. ಓಕೆನಾ? ಮತ್ತು ಇನ್ನೇನು ಹೇಳ್ಬೇಕಂದ್ರೆ ನೀವೆಲ್ಲರೂ ತುಂಬ ಸಹಕಾರ ಕೊಟ್ಟಿರ್ತೀರಿ ಅಂದ್ಕೊಂಡಿದ್ದೀನಿ. ಏನು ಪೋಷಕರು, ಯಾಕಂತಂದರೆ ಇದು LKG UKG ಅಂತ ಹೇಳೋದು ಒಂದು ಫೌಂಡೇಶನ್. ನಾವಿಲ್ಲಿ ಏನು ಕಲಿತೀವಿ ಅದೇ ನಾವು ಡಿಗ್ರಿಗಂತ ಹೋದ್ರು ಅದೇ ಮೇನ್. ಬೇಸ್ಮೆಂಟ್ ಸೇರಿಲ್ಲದಿದ್ದರೆ ಯಾವುದೂ ಸೇರಿ ಇರೋದಿಲ್ಲ, ಹೌದಲ್ವಾ? ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು, ಆಗ ಅವರು ಎತ್ತರಕ್ಕೆ ಬೆಳೀತಾರೆ. ಸೊ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ರೀನಾ ಕಲಿಸಿದ್ದು ಅಂತ ಹೇಳುವಾಗ ಫೌಂಡೇಶನ್ ಸ್ಟ್ರಾಂಗ್ ಆಗೇ ಇರ್ತದೆ. ಅವರನ್ನು ಓದುವ ಬುಕ್ಸ್ ಇರ್ಬೋದು, ಅವರ ಸ್ವಾಭಿಮಾನ, ಹಠ, ಧೈರ್ಯ ಇದೆಲ್ಲ ಅವರ ಮಕ್ಕಳಲ್ಲಿ ತುಂಬಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಉದ್ಯಮಿ ಜಯಕುಮಾರ್ ಮಾತನಾಡಿ, ಇಂದು ಈ ಶಾಲೆ ಇತ್ತೀಚೆಗೆ ಪ್ರಾರಂಭವಾಗಿದ್ದರೂ ಮಕ್ಕಳ ಉತ್ತಮ ಕಲಿಕೆಯಿಂದಾಗಿ ವೇಗವಾಗಿ ಬೆಳೀತಾ ಇದೆ ಎಂದರು. ಸಂಸ್ಥೆ ಅಧ್ಯಕ್ಷೆ KP ರೀನಾ ಮಾತನಾಡಿ, ತಾನು ಬೇರೆ ಬೇರೆ ಉದ್ಯೋಗ ಮಾಡಿಕೊಂಡಿದ್ದೆ, ಆದರೆ ನನಗೆ ಶಿಕ್ಷಕಿ ಆಗಬೇಕು ಎಂಬ ನನ್ನ ಕನಸಾಗಿತ್ತು. ಅದು ಆಗಿರಲಿಲ್ಲ. ಅನೇಕರ ಮಾರ್ಗದರ್ಶನ ಪಡೆದು ಶಿಕ್ಷಕಿಯಾದೆ ಎಂದರು. ತೊಂದರೆ ಕೊಡಲ್ಲ ಮಕ್ಕಳು. ಈಗಲೇ ನಮ್ಮಲ್ಲಿ ಇನ್ನೊಂದು ಹೇಳ್ಬೇಕು, ನಾವು ಸರ್ಪ್ರೈಸ್ ಎಕ್ಸಾಮ್ ಅಂತ ಮಾಡಿದ್ವಿ. ಯಾಕಂದರೆ ಯೂಶ್ವಲಿ ನಾವು ಎಕ್ಸಾಮ್ ಮಾಡಬೇಕಾದ್ರೆ ಮಕ್ಕಳಿಗೆ ಏನು ಮಾಡ್ತೀವಿ, ಏನಾದ್ರು ಬರೀಲಿಲ್ಲ ಅಂದರೆ ಇದೇನು ಅಂತ ಕೇಳಿಬಿಟ್ಟು ಬರ್ಸ್ತೀವಿ ನಾವು. ಆ ಥರ ಮಾಡೋದ್ರಿಂದ ನಮಗೆ ಯಾರು ಟಾಪರ್ ಅಂತ ರೆಕಾಗ್ನೈಸ್ ಮಾಡಿ ಅಲ್ಲಿ ಪ್ರೈಸ್ ಕೊಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ಒಂದು ಸರ್ಪ್ರೈಸ್ ಆಗಿ ಏನು ಕೊಡ್ತೀವಿ ಗೊತ್ತಿಲ್ಲ ಅನ್ನೋ ಥರ ಒಂದು 50 ಮಾರ್ಕ್ಸ್ಗೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್ 3 ಮಿಕ್ಸ್ ಮಾಡಿ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದೆ. ಸೊ ರಿಯಲ್ ಆಗಿ ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವರು ಅದನ್ನು ರೀಡ್ ಮಾಡಿ ಅವರೇ ಬರೀಬೇಕು ಅಂತ.
ಸೊ ನಾವು ಅದೇ ತರ ಒಳ್ಳೆ CET ತರ ಮಾಡಿದ್ವಿ. ಆಕ್ಚುಲಿ ಹಾಗೆಲ್ಲ ಮಾಡಂಗಿಲ್ಲ, ಅದು ಮಕ್ಕಳಿಗೆ ನಾವು ಹಿಂಸೆ ಕೊಟ್ಟಂಗೆ ಅನ್ಸುತ್ತೆ. ಆದ್ರೂ ಕೂಡ ನಾವು ದೂರ ಚೇರ್ ಎಲ್ಲ ಹಾಕಿ ಯಾರು ಮಾತಾಡದೇ ಇರೋ ತರ, ಏನು ಗೈಡ್ ಮಾಡದೇ ಇರೋ ತರ ಮಾಡ್ಬಿಟ್ಟು ನಾವು ಎಕ್ಸಾಮ್ನ ಮಾಡಿದ್ವಿ. ಅದರಲ್ಲಿ ಇಬ್ರು ಮಕ್ಕಳು 48 ತಗೊಂಡಿದ್ದಾರೆ. ಅದು ಏನಿದೆ ಅಂತಾನೆ ಗೊತ್ತಿಲ್ಲ. ರೀಡಿಂಗ್ ಬರಲಿಲ್ಲ ಅಂತಂದ್ರೆ ಅದನ್ನ ಅವ್ರಿಗೆ ಮಾಡಕ್ಕೆ ಆಗಲ್ಲ. ನಾವಲ್ಲಿ ABCD ಬರೀಲಿಕ್ಕೆ ಕೊಟ್ಟಿದ್ವಿ. ರೈಟ್ ಅಪ್ಪರ್ ಕೇಸ್ ಲೆಟರ್ಸ್ ಅಂತ. ತುಂಬಾ ಮಕ್ಕಳು ಬರೀಲಿಲ್ಲ ಅಪ್ಪರ್ ಕೇಸ್. ಯಾರಿಗೆ ನಿಜವಾಗ್ಲೂ ರೀಡಿಂಗ್ ಬಂದಿತ್ತು ಅವ್ರು ಮಾತ್ರ ಬಂದಿದ್ದಾರೆ. ಸೊ ನಮ್ಗೆ ಒತ್ತೇನಿತ್ತು ಅಂದ್ರೆ ಕ್ವಶನ್ ಅವರೇ ರೀಡ್ ಮಾಡ್ಕೊಂಡು ಅವರೇ ಓದ್ಬೇಕು ಅಂತ. ಸೊ 48 ಇಬ್ರು ತಗೊಂಡ್ರು, 47 ಒಬ್ಳು ತಗೊಂಡ್ರು, ಆಮೇಲೆ 46 ಒಬ್ಬ ತಗೊಂಡ. ಉಳಿದಿರೋ ಮಕ್ಕಳು ಎಷ್ಟು ತಗೊಂಡಿದ್ದಾರೆಪ್ಪ ಅಂದ್ರೆ 30 ಎಬೋ ತಗೊಂಡಿದ್ದಾರೆ, 40 ಬಿಲೋ ತಗೊಂಡಿದ್ದಾರೆ. ಇನ್ನೊಂದಿಬ್ರು 42 40 ತಗೊಂಡಿದ್ದಾರೆ. ಕವನ್ ಮತ್ತೆ ಮನ್ವಿತ್ SR 40 42 ತಗೊಂಡಿದ್ದಾರೆ. ಅದು ಕೂಡ ಕಮ್ಮಿ ವಿಷಯ ಏನಲ್ಲ. ಫಸ್ಟ್ ಅಂತ ಬಂದಿರದೇ ಇರ್ಬೋದು. ಹಾಗಾದ್ರೆ 40 ಮಾರ್ಕ್ಸ್ ಕೂಡ ನಾನು ಕೊಟ್ಟಿರೋ ಎಕ್ಸಾಮ್ ಅಲ್ಲಿ ತಗೊಂಡಿರೋದು ಕಮ್ಮಿ ವಿಷಯ ಏನಲ್ಲ. ಇನ್ನು ಉಳಿದಿರೋರು ಅಬೌಟ್ 20 ತಗೊಂಡಿದ್ದಾರೆ. ಅದು ಕೂಡ ಗುಡ್. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ಮಕ್ಕಳು ಕಲ್ತಿರೋದು ಬೇಸಿಕ್ ಏನಿದೆ ಅದು ಫುಲ್ ಬಂದಿದೆ. ರೀಡಿಂಗ್ ಹೈ ಲೆವೆಲ್ ಸ್ವಲ್ಪ ಕೆಲವು ಮಕ್ಕಳಿಗೆ, ಒಂದು 2-3 ಜನ ಸ್ವಲ್ಪ ಕಲಿಕೆಯಲ್ಲಿ. ಈ ಸಂದರ್ಭ ಶಿಕ್ಷಕರಾದ ಅಂಕಿತಾ ಲಲಿತಾಂಬಾ ಜೆಡಿ, ಡಯಾನಾ KJ ಮುಂತಾದವರು ಪಾಲ್ಗೊಂಡಿದ್ದರು.